ನಮಸ್ಕಾರ ಎಲ್ರಿಗೂ. ಈ ವಿಡಿಯೋದಲ್ಲಿ ಯೂನಿವರ್ಸಲ್ ಕ್ಲೈಂಟ್ ಅಂದರೆ ಯು ಸಿಯಲ್ಲಿತ್ತು ಯು ಸಿ ಯಾವ ಥರ ಯೂಸ್ ಮಾಡೋದಂತ ಗ್ರಾಮೋನ್ನಲ್ಲಿ ಹೇಳಿಕೊಡ್ತಾ ಇದ್ದೀನಿ. ನೋಡಿ, ಯೂನಿವರ್ಸಲ್ ಕ್ಲೈಂಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ವೆಲ್ಕಮ್ ಟು ಯೂನಿವರ್ಸಲ್ ಕ್ಲೈಂಟ್ ಅಂತ ವೆಬ್ಸೈಟ್ ಓಪನ್ ಆಗುತ್ತೆ. ಆವಾಗ ನಿಮ್ಮ ಎಂಟರ್ ಆಧಾರ್ ನಂಬರ್ 12 ಡಿಜಿಟ್ ಆಧಾರ್ ನಂಬರ್ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕು. ಕರೆಕ್ಟ್ ಕ್ಯಾಪ್ಚಾ ಎಂಟರ್ ಮಾಡಿ ಆಧಾರ್ ಕಾರ್ಡ್ ಎಂಟರ್ ಮಾಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆಪರೇಟರ್ ಫಿಂಗರ್ ಕೊಡಬೇಕು. ಆಪರೇಟರ್ ಫಿಂಗರ್ ಮೇಲೆ ಕ್ಲಿಕ್ ಮಾಡಬೇಕು. ಪುಟ್ ಯುವರ್ ಫಿಂಗರ್ ಅಂತ ಬರುತ್ತೆ L1 ಡಿವೈಸಲ್ಲಿ. ಕೊಟ್ಟ ಮೇಲೆ ಅಥೆಂಟಿಕೇಟ್ ಅಂತ ಕೊಡಿ. ಅಥೆಂಟಿಕೇಟ್ ಅಂತ ಕೊಟ್ಟ ಮೇಲೆ ಈ ಥರ OTP ಬರುತ್ತೆ. ಫಿಂಗರ್ ತೊಂದ ಮೇಲೆ OTP ಬರುತ್ತೆ. 6 ಡಿಜಿಟ್ OTP ಬಂದ ಮೇಲೆ ಲಾಗಿನ್ ಅಂತ ಕೊಡಿ. ಲಾಗಿನ್ ಕೊಟ್ಟ ಮೇಲೆ ಈ ಥರ ಪೇಜು ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಸಾಕಾಗಷ್ಟು ಅಡಲ್ಟ್ ಎನ್ರೋಲ್ಮೆಂಟು, ಚೈಲ್ಡ್ ಎನ್ರೋಲ್ಮೆಂಟು ಎಲ್ಲ ಇದೆ. ನಮಗೆ ಅಪ್ಡೇಟ್ ಆಧಾರ್ ಅಂತ ಇದೆ. ಅಪ್ಡೇಟ್ ಒಳಗಡೆ ಅಪ್ಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಬೇಕು. ಆಮೇಲೆ ರೆಸಿಡೆಂಟ್ ಆಧಾರ್ ನಂಬರ್ ಅಂದರೆ ಯಾರು ಕಸ್ಟಮರ್ ಮೊಬೈಲ್ ನಂಬರ್ ಲಿಂಕ್ ಮಾಡಿಸೋಕ್ಕೆ ಬಂದಿದ್ದಾರೆ ಅವರು ಆಧಾರ್ ನಂಬರ್ ಹಾಕಿ 12 ನಂಬರ್ ಹಾಕಿ ಓಕೆ ಅಂತ ಕೊಡಬೇಕು. ನೋಡಿ, ಇಷ್ಟು ಆಪ್ಷನ್ ಓಪನ್ ಇಲ್ಲ. ಅಪ್ಡೇಟ್ ಆಧಾರ್ ಅಷ್ಟೇ. ಯು ಸಿಯಲ್ಲಿ ಅಪ್ಡೇಟ್ ಆಧಾರ ಕಸ್ಟಮರ್ ಹಾಕಿಸಿ ಆಮೇಲೆ ಫೋನ್ ನಂಬರ್ ಹಾಕಬೇಕು. ಹಾಕಿದ ಮೇಲೆ ಇದು ನೋಡಿ, ಇದು ಲಾಕ್ ಆಗಿರುತ್ತೆ. ರೀಆ್ಯಕ್ಟಿವೇಟ್ ಆಧಾರ್ ಅಂತ ಬರ್ತಾ ಇದೆ. ಮತ್ತು ಇಲ್ಲಿ ಕೆಳಗಡೆ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಎಲ್ಲ ಇದೆ. ನಂಬಲ್ಲಿ ಇರೋದು ಮೊಬೈಲ್ ನಂಬರು, ಮೇಲ್ ID ಮತ್ತು ಅಡ್ರೆಸ್ ಚೇಂಜ್ ಅಷ್ಟೇ ಇರೋದು. ನೋಡಿ, ಮೊಬೈಲ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. SID ನಂಬರ್ ಕ್ರಿಯೇಟ್ ಆಗುತ್ತೆ. ನೋಡಿ, SID ನಂಬರ್ ಕ್ರಿಯೇಟ್ ಆಗಿದೆ ಮೇಲ್ಗಡೆ. ಡಿಯರ್ ರೆಸಿಡೆಂಟ್ ಪ್ಲೀಸ್ ಪ್ರೊವೈಡ್ ಕನ್ಸೆಂಟ್ ಟು ಡೆಮೋಗ್ರಫಿಕ್ ಅಂತ. ಆಮೇಲೆ ಪ್ರೊಸೀಡ್ ಅಂತ ಕೊಡಿ. ನೋಡಿ, SID ನಂಬರ್ ಇದು, SRN ನಂಬರ್. ಓಕೆ, ಪ್ರೊಸೀಡ್ ಅಂತ ಕೊಂಡ್ಮೇಲೆ ರೆಸಿಡೆಂಟ್ ಫಿಂಗರ್ ತೊಗೋಬೇಕು. ಯಾರು ಕಸ್ಟಮರ್ ಬಂದಿರ್ತಾರೋ, ಯಾರು ಆಧಾರ್ ಕಾರ್ಡ್ ನಂಬರ್ ಹಾಕಿದ್ದು ಅವ್ರ ಫೋನ್ ನಂಬರ್ ಹಾಕಿ ರೆಸಿಡೆಂಟ್ ಅಥೆಂಟಿಕೇಟ್ ಮಾಡಬೇಕು. ಫಿಂಗರ್ ತೊಗೊಂಡ್ಮೇಲೆ ಕ್ಯಾಪ್ಚರ್ ಸಕ್ಸಸ್ ಅಂತ ಬಂದು ಈ ಥರ ಪೇಜು ಓಪನ್ ಆಗುತ್ತೆ. ನೋಡಿ, ಈ ಥರ ಪೇಜು ಓಪನ್ ಆಗುತ್ತೆ. ನೋಡಿ, ನೋ ಫ್ರೀ ಅಪ್ಡೇಟ್ಸ್ ಅವೈಲೇಬಲ್, ಫ್ರೀಯಾಗಿ ಇಲ್ಲ ಅಂತ ಕೇಳಿಸಿ ಇಲ್ಲೊಂದು ನೋಟಿಫಿಕೇಷನ್ ಬರ್ತದೆ ರೆಡ್ಡಲ್ಲಿ. ನೋಡಿ, ಈ ಥರ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಏನು ನಾವು ಗಿಡ್ರಸ್ಸು ನೇಮ್ ಕರೆಕ್ಷನು ಏನು ಇಲ್ಲ ನಮ್ಮ ಹತ್ರ. ಆಪ್ಷನ್ನು ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡಿ, ಇದು ಆಪ್ಷನ್ ಇದೆ ಏನಂತೀವಿ ಅಡ್ರೆಸ್ ಚೇಂಜ್. ಅದು ಬಿಟ್ಟು ಕೆಳಗಡೆ ಲಾಸ್ಟಿಗೆ ಮೊಬೈಲ್ ನಂಬರ್ ಅಂತ ಇರುತ್ತೆ. ಯಾವುದು ಮೊಬೈಲ್ ನಂಬರ್ ಹಾಕಬೇಕು, ಯಾವುದು ಅಪ್ಡೇಟ್ ಮಾಡಬೇಕು ಆ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. ಕೆಳಗಡೆ ಫುಲ್ಲು ಲಾಸ್ಟಿಗೆ ಎಂಟರ್ ಮೊಬೈಲ್ ನಂಬರ್ ಅಂತ ಕೇಳ್ತಾ ಇದೆ. ಯಾವ್ದು ಮೊಬೈಲ್ ನಂಬರ್ ಹಾಕಬೇಕು ಆ ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ನೋಡಿ, ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು. ನೋಡಿ, ಮೊಬೈಲ್ ನಂಬರ್ ಎಂಟರ್ ಮಾಡ್ತಾಯಿದ್ದೀವಿ. 10 ಡಿಜಿಟ್ ಮೊಬೈಲ್ ನಂಬರ್ ಮಾಡಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗ್ತಿಲ್ಲ, ಅಂದರೆ ಪ್ರೀವಿಯಸ್ ಅಂತಿದೆ. ವ್ಯಾಲಿಡೇಟ್ ಮಾಡಬೇಕು. ವ್ಯಾಲಿಡೇಟ್ ಅಂದರೆ 6 ಡಿಜಿಟ್ OTP ಹಾಕಬೇಕು. 6 ಡಿಜಿಟ್ OTP ಬರುತ್ತೆ. ಯಾವ್ದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡ್ತಾಯಿದ್ರು ಅದ್ರ 6 ಡಿಜಿಟ್ OTP ಬರುತ್ತೆ. OTP ಬಂದ ಮೇಲೆ ವ್ಯಾಲಿಡೇಟ್ ನೋಡಿ, OTP ವೆರಿಫೈಡ್ ಸಕ್ಸಸ್ಫುಲ್ ಫಾರ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಓಕೆ, ಕ್ಲೋಸ್ ಕೊಟ್ಟು ಈಗ ನೆಕ್ಸ್ಟ್ ಆಪ್ಷನ್ ಓಪನ್ ಆಯಿತು. ನೋಡಿ, ಮೊಬೈಲ್ ನಂಬರ್ ವೆರಿಫೈಡ್ ಅಂತ ಗ್ರೀನಲ್ಲಿ ಬಂದ ಮೇಲೆ ಇದು ಕನ್ಸೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಸಿಂಪಲ್ ಆಗಿದೆ. ಯೂನಿವರ್ಸಲ್ ಕ್ಲೈಂಟ್ ಮೊಬೈಲ್ ನಂಬರ್ ಯಾವ ಥರ ಲಿಂಕ್ ಮಾಡೋದಂತ ನೋಡಿ. ನೆಕ್ಸ್ಟ್ ಅಂತ ಕೊಡಬೇಕು. ಅಪ್ಲೋಡಿಂಗ್ ಡೆಮೋಗ್ರಫಿಕ್ ಅಂತ ಬರುತ್ತೆ. ಇದು ಪೇಜ್ ನೋಡ್ಕೋಬೇಕು ಕರೆಕ್ಟ್ ಆಗಿದೆ ಎಲ್ಲ. ಹೊಸ ಮೊಬೈಲ್ ನಂಬರ್, ಅಪ್ಡೇಟೆಡ್ ಮೊಬೈಲ್ ನಂಬರ್ ಅಂತ ಬರುತ್ತೆ. ಕನ್ಫರ್ಮ್ ಕೊಡಬೇಕು ಕರೆಕ್ಟ್ ಆಗಿದ್ದರೆ, ಇಲ್ಲ ಪ್ರಿವಿಯಸ್ ತೊಗೋಬೋದು ಆಪ್ಷನ್ನು. ಆಪ್ರೇಟರ್ ಫಿಂಗರ್ ನೋಡಿ, ಮೊದಲಿಗೆ 2 ಸಲ ತೊಗೊತಾ ಇದ್ವಿ, ಆಪ್ರೇಟ್ರದು ಮತ್ತು ಕಸ್ಟಮರ್ದು. ಈಗೆಲ್ಲ ಆಪ್ರೇಟ್ರದ್ದು 2 ಟೈಮ್ಸು, ಆಮೇಲೆ ಕಸ್ಟಮರ್ದೊಂದು ಸ್ವಲ್ಪ ರೆಡ್ಯೂಸ್ ಮಾಡಿದ್ದಾರೆ. ಪ್ರೊಸೀಜರ್ ಸಿಂಪಲ್ ಆಗಿದೆ, ಭಾಳ ಸಿಂಪಲ್ಲಾಗಿ 2-3 ನಿಮಿಷದಲ್ಲೇ ಮಾಡ್ಬೋದು. ನೋಡಿ, ಆಪ್ರೇಟರ್ ಫಿಂಗರ್ ಆದಮೇಲೆ ಅಥೆಂಟಿಕೇಟ್ ಮಾಡಬೇಕು. ಅಥೆಂಟಿಕೇಟ್ ಮಾಡಿದ ಮೇಲೆ ನೆಕ್ಸ್ಟು ಸಿಂಪಲ್ಲಾಗಿ ಈ ಥರ ಪೇಜು ಓಪನ್ ಆಗುತ್ತೆ. ಇಯರ್ ಯುವರ್ ಅಕ್ನಾಲೇಜ್ಮೆಂಟ್ ಸ್ಲಿಪ್ ನಾವು ಯು ಕ್ಯಾನ್ ಅಂದರೆ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪು ಜನ್ರೇಟ್ ಆಗ್ತಾಯಿದೆ.
ನೋಡಿ ಒಪ್ಟೈನಿಂಗ್ ಅಕ್ನಾಲೆಜ್ಮೆಂಟ್ ನಂಬರ್ ಅಂತ ಬರುತ್ತೆ, ಪ್ರಿಂಟ್ ಅಂತ ಕೊಡಬೇಕು. ಡೌಟ್ ಇದ್ದರೆ ಪ್ರಿವ್ಯೂ ಮಾಡಿ ಕೂಡ ನೋಡ್ಬೋದು. ಪ್ರಿಂಟ್ ಅಂತ ಕೊಡ್ತಾಯಿದ್ದೀವಿ. ಪ್ರಿಂಟ್ ಕೊಟ್ಟ ಮೇಲೆ ಒಂದು ಪೇಜ್ ಬರುತ್ತೆ. ಸಿಂಪಲ್ ಆಗಿದೆ, ಇದೇನು ಅಷ್ಟೊಂದು ಕಷ್ಟದ್ದೇನಿಲ್ಲ ಮೊಬೈಲ್ ನಂಬರ್ ಲಿಂಕ್ ಮಾಡೋದು. ನೋಡಿ ಪ್ರಿಂಟ್ ಬಂದ ಮೇಲೆ ಅದರಲ್ಲಿ ಕಸ್ಟಮರ್ದು ಮತ್ತು ಆಪ್ರೇಟರ್ ಸೈನ್ ಮಾಡಿ ಅಟ್ಯಾಚ್ ದಿ ಸೈನ್ಡ್ ಅಕ್ನಾಲೆಜ್ಮೆಂಟ್ ಸ್ಲಿಪ್. ಈಗೇನು ಪ್ರಿಂಟ್ ಕೊಟ್ಟಿದ್ದೀವೋ ಸ್ಲಿಪ್ ಬರುತ್ತೆ, ಆ ಸ್ಲಿಪ್ಪು ಏನು ಕಸ್ಟಮರಿಗೆ ಕೊಡ್ತೀವೋ ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿದ ಮೇಲೆ ಅದು ಏನಿದೆ ಅಟ್ಯಾಚ್ ದಿ ಸೈನ್ಡ್ ಅಕ್ನಾಲೆಜ್ಮೆಂಟ್ ಸ್ಲಿಪ್ ಅಂತ ಇದೆ, ಅದನ್ನು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಅಂತ ಕೊಡಬೇಕು ನೆಕ್ಸ್ಟ್ ಆಪ್ಷನ್. ನೋಡಿ ಸ್ಕ್ಯಾನ್ ಮೇಲೆ ಕೊಡ್ತಾಯಿದ್ದೀವಿ. ಸ್ಕ್ಯಾನಿಂಗ್ ಇನ್ ಪ್ರೋಗ್ರೆಸ್ ಪ್ಲೀಸ್ ವೇಟ್ ಆಗಂತ ಬರುತ್ತೆ, ಅಂದರೆ ಸ್ಕ್ಯಾನ್ ಆಗ್ತಾಯಿದೆ. ಸ್ಕ್ಯಾನ್ ಆದಮೇಲೆ ನೋಡಿ ಸ್ಕ್ಯಾನಿಂಗ್ ಆದಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ ಸೇವ್ ಅಂತ ಕೊಡಬೇಕು. ನೋಡಿ ಕಸ್ಟಮರ್ ಮತ್ತು ನಮ್ಮದು ಸಿಗ್ನೇಚರ್ ಇದೆ ಆಲ್ರೆಡಿ ಆಪ್ರೇಟರ್ದು. ಸೇವ್ ಅಂತ ಕೊಟ್ಟ ಮೇಲೆ ಸೇವ್ ಆಗುತ್ತೆ. ಅದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ 2 ಓಪನ್ ಆಗುತ್ತೆ. ಸ್ಕ್ಯಾನಿಂಗ್ ಅಟ್ಯಾಚ್ ದಿ ಎನ್ರೋಲ್ಮೆಂಟ್ ಫಾರ್ಮ್ ಅಂತ ಬರುತ್ತೆ, ಎನ್ರೋಲ್ಮೆಂಟ್ ಫಾರ್ಮು ಆಮೇಲೆ ಓಪನ್ ಆಗುತ್ತೆ. ಸೇವಿಂಗ್ ದಿ ಡಾಕ್ಯುಮೆಂಟ್ ಅಂತ ಬರ್ತಾಯಿದೆ. ನೆಕ್ಸ್ಟ್ ಏನಿದೆ ಸ್ಕ್ಯಾನ್ ಕೊಡಬೇಕು. ಅಟ್ಯಾಚ್ ದಿ ಎನ್ರೋಲ್ಮೆಂಟ್ ಫಾರ್ಮ್, ಎರಡನೇದು ಎನ್ರೋಲ್ಮೆಂಟ್ ಫಾರ್ಮು ಸ್ಕ್ಯಾನ್ ಆಗಬೇಕು. ನೋಡಿ ಎನ್ರೋಲ್ಮೆಂಟ್ ಫಾರ್ಮು ಸ್ಕ್ಯಾನ್ ಆದಮೇಲೆ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಅದನ್ನು ಕೂಡ ಎನ್ರೋಲ್ಮೆಂಟ್ ಫಾರ್ಮ್ ಅಂದರೆ ಏಜ್ 18 to 90, ಈಗೆಲ್ಲ ಅಬೋವ್ 18 ಏಜ್ ಇದ್ದವರಿಗೆ 5 to 15, ಈಗೆಲ್ಲ 18 ಈ ಥರ ಎಲ್ಲ ಫಾರ್ಮ್ ಇರ್ತಾವಲ್ಲ, ಫಾರ್ಮ್ ನಂಬರ್ 1, ಫಾರ್ಮ್ ನಂಬರ್ 3 ಅಂತ ಇರುತ್ತೆ. ಅದು ಆಧಾರ್ ವೆಬ್ಸೈಟಲ್ಲಿ ಸಿಗುತ್ತೆ. ಅದನ್ನು ಸ್ಕ್ಯಾನ್ ಮಾಡಿದ ಮೇಲೆ ಸೇವ್ ಅಂತ ಕೊಟ್ಟ ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟು SR ನಂಬರ್ ಬರುತ್ತೆ, SID ನಂಬರ್ ಬರುತ್ತೆ. ಆನ್ಲೈನ್ ಅಪ್ಡೇಟ್ ರಿಕ್ವೆಸ್ಟ್ ಎಕ್ಸೆಪ್ಟೆಡ್ ಫಾರ್ SID ಅಂತ ಬರುತ್ತೆ. ಆ ನಂಬರನ್ನು ಕಾಪಿ ಮಾಡಿಕೊಂಡು ಇಟ್ಕೊಂಡು ಸ್ವಲ್ಪ ದಿನ, 1 ದಿನ 2 ದಿನದಲ್ಲಿ ಇದು ಫೋನ್ ನಂಬರ್ ಅಪ್ಡೇಟ್ ಆಗುತ್ತೆ. ಆ್ಯಸ್ ಪರ್ ಆಧಾರ್ UID ರೂಲ್ಸ್ ಪ್ರಕಾರ 90 ಡೇಸ್ ಕೂಡ ಇರುತ್ತೆ. ಅದಾದ ಮೇಲೆ ನೀವು ಹೊಸ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಲಿಂಕ್ ಆಗಿರೋ, ಈಗ ಪ್ರೆಸೆಂಟ್ ಅಪ್ಡೇಟ್ ಮಾಡಿರೋ ಮೊಬೈಲ್ ನಂಬರ್ ಲಿಂಕ್ ಆದಮೇಲೆ ಇನ್ನೊಂದು ಪ್ರಿಂಟ್ ತೊಗೋಬೋದು. ಇಷ್ಟೇ ನೋಡಿ, ಸಿಂಪಲ್ ಆಗಿದೆ. ಯಾವ ಥರ ಯೂನಿವರ್ಸಲ್ ಕ್ಲೈಂಟಲ್ಲಿ ಆಧಾರ್ ಕಾರ್ಡ್ ನಂಬರ್ ಅಪ್ಡೇಟ್ ಮಾಡೋದು ಅಂತ ವಿಡಿಯೋ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ.